ಮುಖ್ಯಮಂತ್ರಿ ಆಗುವ ಕನಸಿನೊಂದಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರೆ. ಇಂಥದ್ದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಈಗ ಬಿರುಸನ್ನ ಪಡಿತಾ ಇದೆ, ಅದು ಬಿಸಿ ಏರ್ತಾ ಇದೆ. ಆ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಬಿಜೆಪಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಮುಖ ಸುದ್ದಿ. ಬಿಜೆಪಿಗೆ ಹೊಸ ಅಧ್ಯಕ್ಷ ಇನ್ನು 6 ದಿನ ಬಾಕಿ ಇರುವಂತದ್ದು. ಅಷ್ಟರೊಳಗೆ ರಾಜ್ಯ ಬಿಜೆಪಿ ಅಂದ್ರೆ ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ ಎನ್ನುವಂತಹ ಚರ್ಚೆ ಶುರುವಾಗಿದೆ. 10 ದಿನದ ನಂತರ ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗುತ್ತೆ. ಅಷ್ಟರೊಳಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಬೇಕು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೂ ಮುನ್ನ ಕರ್ನಾಟಕ ಮತ್ತು ಉತ್ತರ ಪ್ರದೇಶದ ಬಿಜೆಪಿ ಅಧ್ಯಕ್ಷರ ನೇಮಕ ಆಗಬೇಕು. 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು, ಜೊತೆಗೆ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗತ್ತೆ. ಹಾಗಾದ್ರೆ ಯಾರಾಗ್ತಾರೆ ಕರ್ನಾಟಕ ಬಿಜೆಪಿಯ ಸಾರಥಿ ಅಂದ್ರೆ ಕರ್ನಾಟಕ ಬಿಜೆಪಿ ಘಟಕದ ಅಧ್ಯಕ್ಷರು ಯಾರಾಗ್ತಾರೆ? ಮಾಜಿ ಮುಖ್ಯಮಂತ್ರಿ ವಿಶ್ರಾಂತ ರಾಜಕಾರಣಿ ಬಿ.ಎಸ್. ಯಡಿಯೂರಪ್ಪನವರ ಮಗ ಬಿ.ವೈ. ವಿಜಯೇಂದ್ರ ಅವರನ್ನೇ ಬಿಜೆಪಿ ಮುಂದುವರಿಸುತ್ತ ಅಥವಾ ಹೊಸಬರನ್ನ ತಂದು ಕೂರಿಸುತ್ತ? ಯಾರಾಗ್ತಾರೆ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರು? ನಿನ್ನೆಯಷ್ಟೇ ವಿಜಯೇಂದ್ರ ಅವರು ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಮೊನ್ನೆ ದೆಹಲಿಗೆ ಹೋಗಿದ್ರು. 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅತ್ಯಂತ ಕಳಪೆ ಪ್ರದರ್ಶನವನ್ನ ನೀಡಿತು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತವನ್ನ ಕಳೆದುಕೊಳ್ಳಲಿಕ್ಕೆ ಅಥವಾ ಬಹುಮತ ಸಿಗದೇ ಇರೋದಕ್ಕೆ ಮುಖ್ಯ ಕಾರಣಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಕೊಟ್ಟಂತಹ ಪೇಲವ ಪ್ರದರ್ಶನ. ಅದರಲ್ಲಿ ವಿಶೇಷವಾಗಿ ಪ್ರಮುಖವಾಗಿ ಉತ್ತರ ಪ್ರದೇಶದ ಪತ್ರಕರ್ತರು, ಮಾಧ್ಯಮದವರು ಹೇಳ್ತಾ ಇರುವಂತದ್ದೇನು ಅಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕಡೆಗಣಿಸಿದ್ರ ಕಾರಣಕ್ಕೋಸ್ಕರ ಈ ಹೊಡೆತ ಬಿತ್ತು ಅಂತೇಳಿ. ಹೀಗಾಗಿ ಹೊಸ ಅಧ್ಯಕ್ಷರನ್ನ ನೇಮಿಸಲು ಬಿಜೆಪಿ ಮತ್ತು ಆರ್ಎಸ್ಎಸ್ ತೀರ್ಮಾನವನ್ನ ಕೈಗೊಂಡಿದೆ. ಸದ್ಯ ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಭೂಪೇಂದ್ರ ಸಿಂಗ್ ಚೌಧರಿ. ಯುಪಿಯಲ್ಲಿ ದಲಿತ, ಒಬಿಸಿ, ಆದಿವಾಸಿಗಳ ಸುತ್ತಲೇ ರಾಜಕೀಯ ನಿಂತಿರುವ ಕಾರಣ ಅವರ ಬೆಂಬಲ ಇಲ್ಲದೆ ಚುನಾವಣೆಯನ್ನ ಮಾಡಕ್ಕಾಗಲ್ಲ. 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾಸ್ಟ್ ಕಾಂಬಿನೇಷನ್ ಅನ್ನ ಮುಂದೆ ತಂದಿದ್ರು. ಅದು ಏನು ಅಂತ ಹೇಳಿದ್ರೆ ಹಿಂದುಳಿದ, ದಲಿತ ಮತ್ತು ಮುಸಲ್ಮಾನ ಅಂತೇಳಿ, ಪಿಚಡ. ಈ ಕಾನ್ಸೆಪ್ಟ್ ಅನ್ನು ಹೇಗೆ ಕರ್ನಾಟಕದಲ್ಲಿ ಅಹಿಂದ ಫಾರ್ಮೇಶನ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಂದ್ರು, ಅದೇ ತರ 2024ರ ಲೋಕಸಭಾ ಚುನಾವಣೆಯಲ್ಲಿ ಅದೇ ಫಾರ್ಮೇಶನ್, ಅದೇ ಫಾರ್ಮುಲಾದೊಂದಿಗೆ ಅಖಿಲೇಶ್ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ, ಕಾಂಗ್ರೆಸ್ ಚುನಾವಣೆಗೆ ಹೋಯಿತು. ಹೀಗಾಗಿ ಬದಲಾವಣೆ ಆಗಬೇಕು ಅಂತೇಳಿ. ಹೀಗಾಗಿ ಉತ್ತರ ಪ್ರದೇಶ ಬಿಜೆಪಿ ರಾಜಕೀಯದ ರೇಸ್ನಲ್ಲಿದ್ದಾರೆ. ಈಗ ಸ್ವತಂತ್ರ ದೇವ್ ಸಿಂಗ್, ಧರ್ಮಪಾಲ್ ಸಿಂಗ್, ಬಿ.ಎಲ್. ವರ್ಮಾ, ಸಾಧ್ವಿ ನಿರಂಜನ್ ಜ್ಯೋತಿ, ಬಾಬುರಾವ್ ನಿಶಾದ್, ಅಶೋಕ್ ಕಟಾರಿಯಾ ಇವರ ಹೆಸರು ಸದ್ಯಕ್ಕೆ ಚಾಲ್ತಿಯಲ್ಲಿದೆ 2027ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕಕ್ಕೆ ಯಾರು ಬಿಜೆಪಿಯ ಹೊಸ ಅಧ್ಯಕ್ಷ? ಹಳೆಯ ಅಧ್ಯಕ್ಷರೇ, ಈಗಿರುವ ಅಧ್ಯಕ್ಷರೇ ಹೊಸ ಅಧ್ಯಕ್ಷರಾಗಿ ಮುಂದುವರಿತಾರ ಅಥವಾ ನಿಜಕ್ಕೂ ಹೊಸ ಅಧ್ಯಕ್ಷರನ್ನ ತಂದು ಕೂರಿಸ್ತಾರ? ವಿಜೇಂದ್ರ ಬದಲು ಹೊಸಬರ ನೇಮಕ ಆಗತ್ತಾ? ಬಹುತೇಕ ವಿಜೇಂದ್ರ ಅವರೇ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಹೋಗಿ ಲಾಭಿಯನ್ನ ನಡೆಸಿದ್ದಾರೆ ವಿಜೇಂದ್ರ ಅವರು. ಮಾಹಿತಿಗಳ ಪ್ರಕಾರ ಅವರಿಗೆ ಅಮಿತ್ ಶಾ ಭೇಟಿಗೆ ಸಿಕ್ಕಿಲ್ಲ, ಜೆ.ಪಿ. ನಡ್ಡಾ ಭೇಟಿಗೆ ಸಿಕ್ಕಿಲ್ಲ. ನಿನ್ನೆ ಬೆಳಗ್ಗೆ ಬಂದಿರುವಂತದ್ದು ವಿಜೇಂದ್ರ. ಮೊನ್ನೆ ರಾತ್ರಿ ಹೋಗಿದ್ದಾರೆ. ನಿನ್ನೆ ಒಂದು ದಿನ ದೆಹಲಿಯಲ್ಲಿದ್ದು ಬಂದಂತವ್ರು, ಆದ್ರೆ ಅವರಿಗೆ ವರಿಷ್ಠರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಬಟ್ ಯಡಿಯೂರಪ್ಪನವರು ಒತ್ತಡವನ್ನ ಹೇಳ್ತಾ ಇದ್ದಾರೆ, ದಯವಿಟ್ಟು ನನ್ನ ಮಗನನ್ನ ಇಳಿಸಬೇಡಿ, ನಾನು ಪಕ್ಷ ಸಂಘಟನೆಯನ್ನ ಮಾಡ್ತೀನಿ ಅಂತೇಳಿ. ಆ ಕಾರಣಕ್ಕೋಸ್ಕರ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರೆ. ಲಿಂಗಾಯತ ಮತಗಳು ಕೈತಪ್ಪಿ ಹೋಗಬಹುದು ಅಂತೇಳಿ. ಬಿಜೆಪಿಗೆ ಇರುವಂತ ಆತಂಕ ಏನು ಅಂತ ಹೇಳಿದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ
ಯಡಿಯೂರಪ್ಪ ಅವರನ್ನು ಇಳಿಸಿದ ಬಳಿಕ ನಡೆದಂತಹ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೊಡೆತವನ್ನು ತಿಂತು. ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಚುನಾವಣೆಯ ಅದಕ್ಕೆ ಬೇರೆ ಕಾರಣಗಳಿದಾವೆ. ಇಟ್ ಇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಯಡಿಯೂರಪ್ಪ ಒಬ್ಬರೇ ಕಾರಣದಿಂದ ಅಂತಲ್ಲ. ಹಂಗೆ ನೋಡೋಕೆ ಹೋದರೆ ಲಿಂಗಾಯತ ಸಮುದಾಯದ ಬೊಮ್ಮಾಯಿ ಅವರನ್ನೇ ಮುಖ್ಯಮಂತ್ರಿ ಮಾಡ್ತು ಬಿಜೆಪಿ. ಬಟ್ ಜನನಾಯಕ ಬೇರೆ, ಮುಖ್ಯಮಂತ್ರಿ ಬೇರೆ. ಜನನಾಯಕ ಆತ ಮುಖ್ಯಮಂತ್ರಿ ಆಗದಿದ್ರೂ ಕೂಡ ಜನನಾಯಕ ಆಗಿರ್ತಾನೆ. ಹೀಗಾಗಿ ಬಿಜೆಪಿಗಿರುವಂಥ ಆತಂಕ ಸದ್ಯಕ್ಕೆ ಕೆಲವರು ಹೆಸರು ಬರ್ತಾ ಇದೆ. ಸುನೀಲ್ ಕುಮಾರ್ ಹೆಸರು ಬರ್ತಾ ಇದೆ, ಅಶ್ವಥ್ ನಾರಾಯಣ್. ಸುನೀಲ್ ಕುಮಾರ್ ಬಿಲ್ಲವ ಸಮುದಾಯಕ್ಕೆ ಸೇರಿದಂಥವರು, ಅಶ್ವಥ್ ನಾರಾಯಣ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು, ಒಬ್ಬರು ಕರಾವಳಿಯ ಭಾಗದವರು. ಹಂಗೆ ನೋಡಕ್ಕೆ ಹೋದರೆ ಸುನೀಲ್ ಕುಮಾರ್ಗೆ ಬಿಜೆಪಿ ಅಧ್ಯಕ್ಷ, ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ಝೀರೋ, ಒಂದು ಪೈಸೆಯ ಪ್ರಯೋಜನ ಆಗಲ್ಲ ಬಿಜೆಪಿಗೆ ಸುನೀಲ್ ಕುಮಾರ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ. ಕಾರಣ ಕರಾವಳಿಯಲ್ಲಿ ನಾಳೆ ಸುನೀಲ್ ಕುಮಾರ್ ಇಂಡಿಪೆಂಡೆಂಟ್ ಆಗಿ ನಿಂತರೂ ಬಿಜೆಪಿ ಎದುರುಗಡೆ ಸುನೀಲ್ ಕುಮಾರ್ ಸೋಲ್ತಾರೆ. ಆ ಕರಾವಳಿಯ ಬೆಲ್ಟ್ ಹಾಗೆ. ಇನ್ನು ಅಶ್ವಥ್ ನಾರಾಯಣ್, ಹಾಗಾಗಿ ಸುನೀಲ್ ಕುಮಾರ್ ಅವರ ಅಧ್ಯಕ್ಷರಾದರೆ ಉಳಿದ ಭಾಗದಲ್ಲಿ ಪಕ್ಷ ಸಂಘಟನೆ ಅಷ್ಟು ಸುಲಭ ಅಲ್ಲ. ಜಾತಿ ಮತಗಳನ್ನು ಹಿಡಿದಿಟ್ಕೊಳ್ಬೇಕಲ್ಲ. ಕರಾವಳಿ ಭಾಗದಲ್ಲಿ ಅವರ ಸಮುದಾಯದ ಮತಗಳು ಜಾಸ್ತಿ ಇದ್ದಾವೆ, ಬಟ್ ಅಲ್ಲಿ ಬೇಕಾಗಿಲ್ಲ. ಅಲ್ಲಿ ಅವರು ಬಿಜೆಪಿ ಅಧ್ಯಕ್ಷರಾಗದಿದ್ರೂ ಕೂಡ ಬಿಜೆಪಿ ಗೆಲ್ಲುತ್ತೆ. ಅಲ್ಲಿ ಅಶ್ವಥ್ ನಾರಾಯಣ್ ವಿಚಾರಕ್ಕೆ ಬಂದರೆ ಒಕ್ಕಲಿಗರು ಹಳೆ ಮೈಸೂರು ಭಾಗದಲ್ಲಿ ಆಲ್ರೆಡಿ ಕುಮಾರಸ್ವಾಮಿ ಅವರನ್ನು ನೆಚ್ಕೊಂಡು ಕೂತಿದೆ ಬಿಜೆಪಿ. ವೋಟ್ ಡೈವರ್ಟ್ ಆಗುತ್ತೆ ಬಿಜೆಪಿಗೆ ಅಂತೇಳಿ ಒಕ್ಕಲಿಗ ಮತಗಳು. ಹೀಗಾಗಿ ವಿಜೇಂದ್ರ ಅವರನ್ನು ಇಳಿಸಿದ್ರೆ ಒಂದಾ ಲಿಂಗಾಯತ ಲೀಡ್ರನ್ನೇ ತಂದು ಕೂರಿಸ್ಬೇಕು, ಇಲ್ಲ ವಿಜೇಂದ್ರ ಅವರನ್ನು ಇಳಿಸಿ ಒಕ್ಕಲಿಗರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಆಗ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಅಶೋಕ್ ಅವರನ್ನು ಇಳಿಸಿ ಅಲ್ಲಿ ಒಬ್ಬರು ಲಿಂಗಾಯತರಿಗೆ ಸ್ಥಾನ ಕೊಡಬೇಕು. ಈ ಎರಡು ಫಾರ್ಮುಲಾ ವರ್ಕೌಟ್ ಮಾಡಲೇಬೇಕು ಬಿಜೆಪಿ. ಅದರ್ವೈಸ್ ಅಶೋಕ್ ಇಳಿಸದೆ ಅಲ್ಲೂ ಒಕ್ಕಲಿಗರಿಗೆ ಸ್ಥಾನ ಕೊಟ್ಟು ಇಲ್ಲೂ ಒಕ್ಕಲಿಗರಿಗೆ ಸ್ಥಾನ ಕೊಟ್ಟು, ಅಥವಾ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಬಿಲ್ಲವರಿಗೆ ಸುನೀಲ್ ಕುಮಾರ್ಗೆ ಸ್ಥಾನ ಕೊಟ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಒಕ್ಕಲಿಗರನ್ನು ಮಾಡಿದ್ರೆ ಕೈ ಹಿಡಿದಿರುವಂತಹ ಲಿಂಗಾಯತ ಮತಗಳು ಕಂಪ್ಲೀಟ್ ಆಗಿ ಡೈವರ್ಟ್ ಆಗಿಬಿಡ್ತವೆ. ಸೊ ಅಂಥ ರಿಸ್ಕನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ಬಿಜೆಪಿ ಇಲ್ಲ. ಸೊ ವಿಜೇಂದ್ರ ಅವರನ್ನು ಮುಂದುವರಿಸದೇ ಇರಬಹುದು. ಅದು 50-50 ಇದೆ ವಿಜೇಂದ್ರ ಕತೆ. ಬಟ್ ಮಾಹಿತಿಗಳ ಪ್ರಕಾರ ಅಶೋಕ್ನ ಇಳಿಸ್ತಾರೆ. ಅಶೋಕ್ ಅವರನ್ನು ವಿರೋಧ ಪಕ್ಷದ ಸ್ಥಾನದಿಂದ ಇಳಿಸುವುದಂತೂ 100ಕ್ಕೆ 100 ಖಚಿತ, ವಿದೌಟ್ ಎನಿ ಸಿಂಗಲ್ ಡೌಟ್, 1% ಡೌಟ್ ಇಲ್ಲದೆ. ಬಟ್ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎನ್ನುವಂಥದ್ದೇ ಕುತೂಹಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.